Next concept is that is 2.7.2 rounding off the uncertain digits. So now significant figures ಅಂದ್ರೆ that is the reliable digit plus first uncertain digit is called what significant figures ಅಂತ ನಾವು ಹೇಳಿದ್ವಿ. ಅದೇ ರೀತಿ ಆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಯಾವ್ಯಾವ ರೀತಿ ಫೈಂಡ್ ಮಾಡ್ತೀವಿ, ಯಾವ ರೂಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ಮಾಡ್ತೀವಿ ಅನ್ನೋದು ಕೂಡ ಏನು ಮಾಡಿದ್ವಿ, ಡಿಸ್ಕಷನ್ಸನ್ನು ಮಾಡಿದ್ವಿ. ಹಾಗಾದರೆ ಈ ಅನ್ಸರ್ಟೈನ್ ಡಿಜಿಟ್ಸ್ ಅಂತ ಏನು ಬರ್ತಾವಲ್ಲ ನಾವು ಎಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ದಲ್ಲಿ, ಆ ಅನ್ಸರ್ಟೈನ್ ಡಿಜಿಟ್ಸನ್ನು ನಾವೇನು ಮಾಡ್ತೀವಿ, ರೌಂಡಿಂಗ್ ಆಫ್ ಮಾಡಿಬಿಟ್ಟು ನಾವು ಬರೀ ರಿಸಲ್ಟ್ಸನ್ನ ಫೈನಲ್ ರಿಸಲ್ಟ್ಸನ್ನ ಬರಿತೀವಿ. ಇಲ್ಲಿ ಅರ್ಥಮೆಟಿಕ್ ಆಪ್ರೇಷನ್ಸ್, ಅದು ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಮತ್ತು ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ಸ್ ಇರ್ಬೋದು. ಸೊ ಹಾಗಾದರೆ ನಾವು ರೌಂಡಿಂಗ್ ಆಫ್ ಮಾಡಬೇಕಪ್ಪ ಅಂತ ಹೇಳಿದರೆ ಯಾವ್ಯಾವ ರೂಲನ್ನು ನಾವೇನು ಮಾಡಬೇಕು, ಫಾಲೋ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಷನ್ಸನ್ನು ಮಾಡ್ತೀನಿ. ಹಾಗಾದರೆ ಮೊದಲನೇ ರೂಲ್ 1, ಫಸ್ಟ್ ರೂಲ್. ಸೊ ಹಾಗಾದರೆ ಮೊದಲನೇ ರೂಲ್ ಏನು ಹೇಳ್ತಿತ್ತಪ್ಪ ಅಂತ ಹೇಳಿದರೆ, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಲೆಸ್ ದ್ಯಾನ್ 5 ದೆನ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ಲೆಫ್ಟ್ ಅನ್ಚೇಂಜ್ಡ್ ಅಂತ ಹೇಳಿದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ನಂಬರ್ ಇದೆ ಎಕ್ಸ್ ಈಕ್ವಲ್ ಟು ದಟ್ ಈಸ್ 7.82 ಅಂತ ತಗೋತೀನಿ ನಾವು, 7.82. ಸೊ ಹಾಗಾದರೆ ವಿ ಹ್ಯಾವ್ ಟು ರೈಟ್ ದಿಸ್ ನಂಬರ್ ವಿತ್ ಟೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಇಲ್ಲಿ 7.8 ಅನ್ನೋದೇನಪ್ಪ ಅಂತ ಹೇಳಿದರೆ ಇಟ್ ಈಸ್ ಅ ರಿಲಯಬಲ್ ಟರ್ಮ್ ಆ್ಯಂಡ್ 2 ಈಸ್ ದಿ ಅನ್ಸರ್ಟೈನ್ ಡಿಜಿಟ್ ಅಂತ ನಾವು ಕರಿತೀವಿ. ಓಕೆ ಫೈನ್. ಸೊ ಹಾಗಾದರೆ ಇಲ್ಲಿ ರೌಂಡಿಂಗ್ ಆಫ್ ರೂಲನ್ನು ನಾವು ಮೊದಲನೇ ರೂಲನ್ನು ಅಪ್ಲೈ ಮಾಡಬೇಕಪ್ಪ ಅಂತ ಹೇಳಿದರೆ ದಿಸ್ ನಂಬರ್ ಈಸ್ ಡ್ರಾಪ್ಡ್ ಬೈ 2. ಸೊ ಹಾಗಾದರೆ ಈ ನಂಬರ್ ಎಷ್ಟಕ್ಕೆ ಮುಗಿದಿದೆ ಅಂದರೆ 2ಕ್ಕೆ ಮುಗಿದಿದೆ, ರೈಟ್. ಸೊ ಇದನ್ನು ನಾವು ಎಷ್ಟು ಸಿಗ್ನಿಫಿಕೆಂಟ್ ಫಿಗರಿಗೆ ಬರೀಬೇಕು, 2 ಸಿಗ್ನಿಫಿಕೆಂಟ್ ಫಿಗರಿಗೆ ಬರೀಬೇಕಾಗಿದೆ. ಹಾಗಾದರೆ ದ ನಂಬರ್ ಈಸ್ ಡ್ರಾಪ್ಡ್ ಬೈ 2, ದಿಸ್ 2 ಈಸ್ ಲೆಸ್ ದ್ಯಾನ್ 5. ಹಾಗಾದರೆ 2 ಈ 5ಕ್ಕಿಂತ ಅಂದರೆ 5ಕ್ಕಿಂತ ಕಡಿಮೆ ಇದ್ದಪ್ಪ ಅಂತಂದ್ರೆ 1, 2, 3, 4 ಹಿಂಗಿತ್ತಪ್ಪ ಅಂತ ಹೇಳಿದರೆ ಇದ್ರ ಹಿಂದ್ಗಡೆ ಪ್ರಿಸೈಡಿಂಗ್ ಡಿಜಿಟ್ ಅಂತ ಹೇಳಿದರೆ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಡಿಜಿಟ್ 2, ರೈಟ್. ಪ್ರಿಸೈಡಿಂಗ್ ಡಿಜಿಟ್ ಈಸ್ ಲೆಫ್ಟ್ ಅನ್ಚೇಂಜ್ಡ್, ಅದನ್ನೇನು ಚೇಂಜ್ ಮಾಡೋವಾಗಿಲ್ಲ. ಹಾಗಾಗಿ ಎಕ್ಸ್ ಈಕ್ವಲ್ ಟು ನಾವೇನು ಬರಿಬೋದು, 7.2 ಈಸ್ ದಿ ಆನ್ಸರ್, ರೌಂಡಿಂಗ್ ಆಫ್ ಮಾಡ್ಕೊಳ್ಳೋದಾದರೆ, ರೈಟ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಂಡ್ರೆ 3.94, ಎಕ್ಸ್ ಈಕ್ವಲ್ ಟು 3.94. ಹೌದಾ? ಸೊ ಹಾಗಾದರೆ ದಿಸ್ ನಂಬರ್ ಈಸ್ ಡ್ರಾಪ್ಡ್ ಬೈ 4, ದಿಸ್ 4 ಈಸ್ ಲೆಸ್ ದ್ಯಾನ್ 5, therefore the preceding digit is as it is, that is 3.9 ಅಂತ ನಾವು ಬರಿತೀವಿ. ಅಂದರೆ ನಾವು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಬರಿಬೇಕಾಗಿರ್ತೈತಲ್ಲ ಅದನ್ನು ಕೂಡ ನಾವಿಲ್ಲಿ ಕೌಂಟಿಗೆ ತಗೊಂಡು ಈ ರೌಂಡಿಂಗ್ ಆಫನ್ನು ಮಾಡಬೇಕಾಗ್ತೈತಿ. ದಿಸ್ ಇಸ್ ದಿ ಫಸ್ಟ್ ರೂಲ್ ಇನ್ ದಿ ರೌಂಡಿಂಗ್ ಆಫ್. ನೆಕ್ಸ್ಟ್ ಸೆಕೆಂಡ್ ರೂಲ್. ಎರಡನೇ ರೂಲ್ ಏನು ಹೇಳ್ತಿತ್ತಪ್ಪ ಅಂತ ಹೇಳಿದ್ರೆ, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ ಈಸ್ ಮೋರ್ ದ್ಯಾನ್ 5 ದೆನ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1. ಅಂದರೆ ನಂಬರ್ ಏನಪ್ಪ ಅಂತ ಹೇಳಿದರೆ ಏನು, more than 5 ನಂಬರ್ ಏನು, if the digit to be dropped is more than 5 then the preceding digit is raised by 1 ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ 6.87. ಸೊ ಹಾಗಾದರೆ ದ ನಂಬರ್ ಈಸ್ ಡ್ರಾಪ್ಡ್ ಬೈ 7. ಸೊ 7 ಈಸ್ ಗ್ರೇಟರ್ ದ್ಯಾನ್ 5, therefore ಹಾಗಾದರೆ ಇದು ಕೊಟ್ಟಂಥ ನಂಬರ್ದಲ್ಲಿ ಲಾಸ್ಟ್ ಡಿಜಿಟ್ ಏನಿದೆಯಪ್ಪ ಅಂದರೆ 7 ಇದೆ. 7 ಏನಪ್ಪ ಅಂದರೆ 5ಕ್ಕಿಂತ ಜಾಸ್ತಿ ಇರೋದ್ರಿಂದ ಇದ್ರ ಹಿಂದ್ಗಡೆ ಇರ್ತಕ್ಕಂಥ ಡಿಜಿಟನ್ನ ನಾವೇನು ಮಾಡ್ತೀವಿ, +1 ಮಾಡ್ಕೋತೀವಿ. ಅಂದರೆ ರೈಸ್ಡ್ ಬೈ 1 ಅಂತ ನಾವು ಕರಿತೀವಿ. ಹಾಗಾಗಿ ಫಾರ್ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ವಿ ಕ್ಯಾನ್ ರೌಂಡ್ ಆಫ್ ದಿಸ್ ನಂಬರ್ ಆಸ್ 6. ದಟ್ ಈಸ್ 8ಕ್ಕೆ 1 ಕೂಡಿಸಿದ್ರೆ 9 ಅಂತ ನಾವು ಕರಿತೀವಿ. ಯಾವಾಗ when the number is dropped by more than or greater than 5 then the preceding digit is raised by 1, therefore it becomes a 6.9 ಅಂತ ನಾವು ಕರಿತೀವಿ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಂಬರ್ನ ತಗೊಂಡ್ರೆ ದಟ್ ಈಸ್ 12.86 ಆರ್ 36. ಓಕೆ. ಸೊ ಹಾಗಾದರೆ ಜಸ್ಟ್ ಅಬ್ಸರ್ವ್, ದ ನಂಬರ್ ಈಸ್ ಡ್ರಾಪ್ಡ್ ಬೈ 6
ಸೊ ಲಾಸ್ಟ್ ಏನಿದೆಪ್ಪ ಅಂತ ಹೇಳಿದರೆ 6 ಇದೆ. ಹಾಗಾದರೆ 6 ಇರೋದ್ರಿಂದ ಇಟ್ ಈಸ್ ಅ ಗ್ರೇಟರ್ ದ್ಯಾನ್ 5 ಅಕಾರ್ಡಿಂಗ್ ಟು ದಿ ಸೆಕೆಂಡ್ ರೂಲ್. ವಿ ಕ್ಯಾನ್ ರೈಸ್ ದಿ ಪ್ರಿಸೈಡಿಂಗ್ ವ್ಯಾಲ್ಯೂ ಆರ್ ಡಿಜಿಟ್ ಬೈ 1 ಅಂತ ಹೇಳ್ತೀವಿ. ದೇರ್ಫೋರ್ ದಿಸ್ ನಂಬರ್ಸ್ ಬಿಕಮ್, ಇದೇನಾಗ್ತೈತಿ ಈಗ 12.4 ಅಂತ ನಾವೇನು ಮಾಡ್ಬೋದು, ಬರಿಬಹುದು. ದಿಸ್ ಈಸ್ ವಾಟ್ ದಿ ಸೆಕೆಂಡ್ ರೂಲ್ ಇನ್ ದಿ ರೌಂಡಿಂಗ್ ಆಫ್. ನೆಕ್ಸ್ಟು ಮೂರನೇ ರೂಲ್ ಏನು ಹೇಳ್ತಿಪ್ಪ ಅಂತ ಹೇಳಿದರೆ, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ ಪೈ ಫಾಲೋಡ್ ಬೈ ಡಿಜಿಟ್ಸ್ ಅದರ್ ದ್ಯಾನ್ 0, ದೆನ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1. ಇನ್ನೊಂದು ಸರಿ ಹೇಳ್ತೀನಿ. ರೂಲ್ ನಂಬರ್ 3, ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ 5 ಫಾಲೋಡ್ ಬೈ ಡಿಜಿಟ್ಸ್ ಅದರ್ ದ್ಯಾನ್ 0, ದೆನ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1 ಅಂತ ಹೇಳ್ತೀವಿ. ಸೊ ಅಂತ ಹೇಳಿದರೆ ನಂಬರ್ ಏನಪ್ಪ ಅಂತ ಹೇಳಿದರೆ 5 ಇದರ ಜೊತೆಗೆ ಫಾಲೋಡ್ ಅದರ್ ಏನಪ್ಪ ಅಂತ ಅದರ್ ದ್ಯಾನ್ 0 ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ದಟ್ ಈಸ್ ಮೊದಲ ಎಕ್ಸಾಂಪಲ್ಸ್ ತೊಗೊಳೋಣ. 16.357 ಅಂತ ಹೇಳ್ತೀವಿ ನಾವು. ಹಾಗಾದರೆ ಇಫ್ ದ ಡಿಜಿಟ್ ಟು ಬಿ ಡ್ರಾಪ್ಡ್ ಈಸ್ 5 ಫಾಲೋಡ್ ಬೈ ಡಿಜಿಟ್ಸ್ ಅದರ್ ದ್ಯಾನ್ 0, ಅಂದರೆ 5 ಡ್ರಾಪ್ ಆಗಿದೆ, ಫಾಲೋಡ್ ಬೈ ಅ ನಾನ್ ಝೀರೋ ನಂಬರ್, ರೈಟ್? ಅದರ್ ದ್ಯಾನ್ 0 ಬಿಟ್ಟು ಬೇರೆ, ಅಂದರೆ 1, 2, 3ರಿಂದ 9 ಮಟ್ಟ ಯಾವುದಾದ್ರೂ ಇರ್ಬೋದು ಇಲ್ಲಿ. ಸೊ ಈ ಥರ ನಂಬರ್ಸ್ ಬಂದಾಗ ನಾವು ಈ 5 ಹಿಂದ್ಗಡೆ ಇರತಕ್ಕಂತಹ ಡಿಜಿಟ್, ದಟ್ ಈಸ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1 ಅಂತ ನಾವು ಹೇಳಿ ಕರಿತೀವಿ. ಓಕೆ, ದ ನಂಬರ್ ಈಸ್ ಡ್ರಾಪ್ಡ್ ಬೈ 5 ಆ್ಯಂಡ್ ದಿಸ್ 5 ಈಸ್ ಫಾಲೋಡ್ ಬೈ ಎ ನಾನ್ ಝೀರೋ ನಂಬರ್, ದೇರ್ಫೋರ್ ದ ಪ್ರಿಸೈಡಿಂಗ್ ವ್ಯಾಲ್ಯೂ ಈಸ್ ರೈಸ್ಡ್ ಬೈ 1. ಸೊ ಹಾಗಾಗಿ ಇದನ್ನು ಹೆಂಗೆ ಬರಿಬೋದು ನಾವು, 16.4 ಅಂತ ನಾವು ಬರ್ಕೋಬಹುದು, ರೈಟ್? ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ಸನ್ನು ತಗೋತೀನಿ. 6.556 ಆರ್ 1 ತಗೋರಿ, 2 ತಗೋರಿ, ಏನಾದರೂ ತಗೋರಿ. ಓಕೆ, ರೈಟ್. ಸೊ ಹಾಗಾದರೆ ದ ನಂಬರ್ ಈಸ್ ಡ್ರಾಪ್ಡ್ ಬೈ 5 ಆ್ಯಂಡ್ ದ 5 ಈಸ್ ಫಾಲೋಡ್ ಬೈ ಎ ನಾನ್ ಝೀರೋ ನಂಬರ್, ದೇರ್ಫೋರ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1. ಇದನ್ನೇನು ಬರ್ತೀನಿ ನಾನು, 6.6. ಸೊ ಇದೇನಪ್ಪ ಅಂತ ಹೇಳಿದರೆ, ದಿಸ್ ಈಸ್ ದಿ ಸೆಕೆಂಡ್ ರೂಲ್, ದಟ್ ಈಸ್ ಥರ್ಡ್ ರೂಲ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಮೊದಲನೇ ರೂಲ್ ಏನು ಹೇಳ್ತಿತ್ತಪ್ಪ ಅಂತ ಹೇಳಿದರೆ, ಇಫ್ ದ ನಂಬರ್ ಈಸ್ ಡ್ರಾಪ್ಡ್ ಬೈ 5, ಹೌದಾ? ನಂಬರ್ ಏನಪ್ಪ ಅಂತ ಹೇಳಿದರೆ 5ಗೆ ಡ್ರಾಪ್ ಆಗಿತ್ತು, ಮತ್ತು ದ್ಯಾಟ್ 5 ಈಸ್ ಫಾಲೋಡ್ ಬೈ ಆರ್ ಲೆಸ್ ದ್ಯಾನ್ 5 ನಂಬರ್ಸ್. ಸೊ ಅಂದರೆ ಅದರ ಮುಂದ್ಗಡೆ ಏನಪ್ಪ ಅಂತ ಹೇಳಿದರೆ, ಈ 5ಕ್ಕಿಂತ ಕಡಿಮೆ ಇದ್ದಕ್ಕಂತಹ ನಂಬರ್ ಬಂದಿತ್ತಂದ್ರೆ, ರೈಟ್, ನಾವೇನು ಮಾಡ್ಕೋತಿದ್ವಿ, ಅದನ್ನು ಆ್ಯಸ್ ಇಟ್ ಈಸ್ ಇಟ್ಕೋತಿದ್ವಿ. ಅದೇ ಏನಪ್ಪ ಅಂತ ಹೇಳಿದರೆ, ಎರಡನೇ ರೂಲ್ದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಇಫ್ ದ ನಂಬರ್ ಈಸ್ ಡ್ರಾಪ್ಡ್ ಗ್ರೇಟರ್ ದ್ಯಾನ್ 5 ಇತ್ತಪ್ಪ ಅಂತ ಹೇಳಿದರೆ, ಅದರ ಹಿಂದ್ಗಡೆ ಏನು ಡಿಜಿಟ್ ಇರ್ತಿತ್ತಿಲ್ಲ ಅದನ್ನು ನಾವು ಒಂದನ್ನು ರೈಸ್ ಮಾಡ್ಕೋತಾ ಇದ್ವಿ. ಅದೇ ರೀತಿ ಮೂರನೇ ರೂಲ್ದಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, if the number is dropped by 5 and 5 is followed by a non-zero or other than 0 ಸಿತ್ತಪ್ಪ ಅಂತ ಹೇಳಿದರೆ ಪ್ರಿಸೈಡಿಂಗ್ ವ್ಯಾಲ್ಯೂನ ನಾವಿಲ್ಲಿ ಏನು ಮಾಡ್ಕೋತಾ ಇದ್ದೀವಿ, ಒಂದನ್ನು ರೈಸ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟು ಹಾಗಾದರೆ ನಾಲ್ಕನೇ ರೂಲು. ನೆಕ್ಸ್ಟ್ ರೂಲ್ says that if the digit to be dropped is 5 or 5 followed by zeros, then the preceding digit is left unchanged if it is even. ಸೊ ಅಂದರೆ ನಂಬರ್ ಏನಾಗಿರ್ಬೇಕಪ್ಪ ಅಂತ ಹೇಳಿದರೆ 5 ಅಥವಾ 5 ಆದ ನಂತರ ಏನು ಬಂದಿರಬೇಕು, 0 ಬಂದಿರಬೇಕು. ಸೊ 0 ಬಂದಾಗ ಈ 5 ಹಿಂದ್ಗಡೆ ಇರ್ತಕ್ಕಂತಹ ನಂಬರು ಆಡು ಇವನು ಅನ್ನೋದನ್ನು ನಾವು ಏನು ಮಾಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಸೊ ಅಂದರೆ ಎಕ್ಸಾಂಪಲ್ಸನ್ನ ನಾವು ನೋಡೋಣ ಇಲ್ಲಿ. ಸೊ ಹಾಗಾದರೆ ಲೆಟ್ ಅಸ್ ಸಿ ಫಸ್ಟ್ ಎಕ್ಸಾಂಪಲ್, ದಟ್ ಈಸ್ 3.250. ಹಿಯರ್ the number is dropped by 5 and this 5 is followed by the 0. Then we have to observe the preceding value of this 5, whether that value is even or odd. ಸೊ ಅಂದರೆ ಈಗ ಕೊಟ್ಟಂಥ ನಂಬರ್ ಏನಿದೆಯಲ್ಲ, ಆ ನಂಬರ್ದಲ್ಲಿ ಈಗ ಏನು ನಂಬರ್ ಕೊಟ್ಟಿದೆಪ್ಪ ಅಂತ ಹೇಳಿದರೆ 3.250 ನಂಬರ್ ಇದೆ. ಸೊ ಹಾಗಾದರೆ 5 ಆದ ನಂತರ ಇಲ್ಲಿ ಏನಪ್ಪ ಅಂತ ಹೇಳಿದರೆ 0 ಬಂದಿದೆ. ಈ ಥರ ನಂಬರ್ಸ್ ಬಂದಾಗ ನಾವು ಆ 5 ಹಿಂದ್ಗಡೆ ಇರ್ತಕ್ಕಂತಹ ನಂಬರ್ ಆಡ್ ನಂಬರು ಈವನ್ ನಂಬರು ಅನ್ನೋದನ್ನು ಫಸ್ಟ್ ನಾವೇನು ಮಾಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. 3.250 ಅಂತ ಏನು ಕೊಟ್ಟಿದೆ. ಸೊ ಹಾಗಾದರೆ ಇನ್ ದಿಸ್ ಕೇಸ್ ದ 5 ಈಸ್
followed by 0 and the preceding digit is an even number. Therefore, we have to left it unchanged. ಸೊ ಅಂದರೆ ಇದನ್ನು ಹೆಂಗೆ ಇರ್ತೈತಲ್ಲ ಹಾಗೆ ಬಿಡಬೇಕು. ಅಂದರೆ ಇದನ್ನು ರೌಂಡಿಂಗ್ ಆಫ್ ನಾವು ಮಾಡಬೇಕಾದ್ರೆ ನಾವು ಎಷ್ಟು ಬರಿತೀವಿ, ಇದು ಈ ನಂಬರನ್ನು ದಟ್ ಈಸ್ 3.2 ಅಂತ ನಾವು ಬರ್ಕೊಂಡ್ಬಿಡ್ತೀವಿ. ಓಕೆ, ಅದೇ ರೀತಿ ಎರಡನೇ ಎಕ್ಸಾಂಪಲ್ಸ್ ತೊಗೊಳೋಣ. 16.450. ಸೊ ಹಾಗಾದರೆ ಇಲ್ಲಿ ಕೂಡ ಏನಪ್ಪ ಅಂತ ಹೇಳಿದರೆ ದ ನಂಬರ್ ಈಸ್ ಡ್ರಾಪ್ಡ್ ಬೈ 5 and that 5 is followed by 0, then the preceding value is even. ಪ್ರಿಸೈಡಿಂಗ್ ವ್ಯಾಲ್ಯೂ ಇವನ್ ಇರೋದ್ರಿಂದ ಈ ನಂಬರನ್ನು ನಾವು ಹೆಂಗೆ ಬರಿಬೋದು, ದಟ್ ಈಸ್ 16.4 ಅಂತ ನಾವು ಹೇಳಿ ಕರಿತೀವಿ. ದಟ್ ಈಸ್ ವಾಟ್ 16.4. ದಿಸ್ ಈಸ್ ದಿ ಫೋರ್ತ್ ರೂಲ್ ಅಂತ ನಾವು ಹೇಳಿ ಕರಿತೀವಿ ಇದಕ್ಕೆ ರೌಂಡಿಂಗ್ ಆಫ್ ಸಿಸ್ಟಮ್ದಲ್ಲಿ. ನೆಕ್ಸ್ಟ್ ರೂಲ್ ಸೇಸ್ ದ್ಯಾಟ್, ರೂಲ್ ನಂಬರ್ 5, if the digit to be dropped is 5 or 5 followed by zeros, then the preceding digit is raised by 1 if it is odd. So andre the number is 5 dropped by 5 and 5 followed by zeros. Example, that is 16.150. The number is dropped by 5 and this 5 is followed by 0. ಸೊ ಈ ಥರ ಬಂದಾಗ ಏನಪ್ಪ ಅಂತ ಹೇಳಿದರೆ ಅದ್ರ ಹಿಂದ್ಗಡೆ ವ್ಯಾಲ್ಯೂಸನ್ನು ನಾವು ಅಬ್ಸರ್ವ್ ಮಾಡಬೇಕಾಗ್ತೈತಿ. ಸೊ ಹಿಂದ್ಗಡೆ ಬಂದಂಥ ವ್ಯಾಲ್ಯೂ ಏನಾದರೂ ಆಡ್ ಇತ್ತಂದರೆ ನಾವೇನು ಮಾಡಬೇಕಾಗ್ತೈತಿ, ಆ ಹಿಂದ್ಗಡೆ ವ್ಯಾಲ್ಯೂಸದ್ದು ನಾವು +1 ಮಾಡ್ಕೊಂಡು ಅದನ್ನು ರೈಸ್ ಮಾಡ್ಕೋಬೇಕಾಗ್ತೈತಿ. ಹಾಗಾಗಿ ಈ ನಂಬರನ್ನು ಹೆಂಗೆ ಬರಿಬೋದು ನಾನು, ದಟ್ ಈಸ್ 16.2 ಅಂತ ಬರ್ಕೋತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ಸನ್ನು ತಗೋತೀನಿ. ದಟ್ ಈಸ್ 3.750. 5 ಇದೆ, 5 ಆದ ನಂತರ 0 ಬಂದಿದೆ. 0 ಬಂದಂತ ಅಥವಾ 0 ಇರಲಿ ಅಥವಾ 0 ಬರಲಿಲ್ಲಪ್ಪ ಅಂತ ಹೇಳಿದರೆ ಹಿಂದ್ಗಡೆ ವ್ಯಾಲ್ಯೂಸನ್ನು ನಾವು ನೋಡಬೇಕಾಗ್ತೈತಿ. ದ ಪ್ರಿಸೈಡಿಂಗ್ ವ್ಯಾಲ್ಯೂ ಈಸ್ ಅ ಆಡ್ ನಂಬರ್. ದೇರ್ಫೋರ್ ವಿ ಹ್ಯಾವ್ ಟು ರೈಸ್ ದಿಸ್ ನಂಬರ್ ಬೈ 1. ಇಟ್ ಬಿಕಮ್ಸ್ 3.8. ಸೊ ಈ ಥರ ನಾವೇನಪ್ಪ ಅಂತ ಹೇಳಿದರೆ ಈ ಅನ್ಸರ್ಟೈನ್ ನಂಬರ್ನ ನಾವು ರೌಂಡಿಂಗ್ ಆಫ್ ಮಾಡ್ಕೋಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ದೀಸ್ 5 ರೂಲ್ಸ್. ಈ 5 ರೂಲ್ಸನ್ನು ಏನು ಮಾಡಬೇಕಾಗ್ತೈತಿ, ನಾವು ಫಾಲೋ ಮಾಡಬೇಕಾಗ್ತೈತಿ. ಸೊ ಹಾಗಾದರೆ ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಇಲ್ಲಿ ಎಕ್ಸಾಂಪಲ್ಸ್ದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಮತ್ತು ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅರ್ಥಮೆಟಿಕ್ ಆಪ್ರೇಷನ್ಸನ್ನು ಅಂದರೆ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ನು, ಅದೇ ರೀತಿ ಈ ರೌಂಡಿಂಗ್ ಆಫನ್ನು ಏನಪ್ಪ ಅಂತ ಹೇಳಿ ಈ ರೂಲ್ಸನ್ನು ಯಾವ್ಯಾವ ಥರ ನಾವು ಅಪ್ಲೈ ಮಾಡ್ತೀವಿ ಅನ್ನೋದನ್ನು ಇದೊಂದು ಎಕ್ಸಾಂಪಲ್ಸ್ದಲ್ಲಿ ನಾವು ಡಿಸ್ಕಷನ್ಸನ್ನು ಮಾಡ್ತೀವಿ. ಸೊ ಹಾಗಾದರೆ ಪ್ರಾಬ್ಲಮ್ ಏನಿದೆಪ್ಪ ಅಂತ ಹೇಳಿದರೆ, ರೈಟ್ ದಿ ರಿಸಲ್ಟ್ಸ್ ಆಫ್ ದಿ ಫಾಲೋವಿಂಗ್ ವಿತ್ ರಿಗಾರ್ಡ್ಸ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಕೆಳಗಡೆ ಎರಡು ಏನಪ್ಪ ಅಂತ ಹೇಳಿದರೆ ನಮಗೆ ಇಲ್ಲಿ ಅರ್ಥಮೆಟಿಕ್ ಆಪ್ರೇಷನ್ಸನ್ನು ಕೊಟ್ಟಿದ್ದಾರೆ. ಒಂದು ಅಡಿಷನ್ ಇದೆ, ಇನ್ನೊಂದು ಸಬ್ಟ್ರಾಕ್ಷನ್ ಇದೆ. ಮೊದಲನೇದು 876 ಪ್ಲಸ್ 0.4382 ಮೊದಲನೇದು. ಇದನ್ನು ನಾವಿಲ್ಲಿ ಅಡಿಷನ್ ಮಾಡಬೇಕು. ನೆಕ್ಸ್ಟ್ ಎರಡನೇದರಲ್ಲಿ 8.0 ಮೈನಸ್ 0.42 ಇಲ್ಲಿ ಸಬ್ಟ್ರಾಕ್ಷನ್ಸ್ ಇದೆ. ಓಕೆ, ಸೊ ಹಾಗಾದರೆ ಬಿಫೋರ್ ಗೋಯಿಂಗ್ ಟು ಆಪರೇಟ್ ದೀಸ್ ಟೂ ಥಿಂಗ್ಸ್, ಫಸ್ಟ್ ವಿ ಹ್ಯಾವ್ ಟು ರೈಟ್ ದಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಫ್ ದಿ ಗಿವನ್ ನಂಬರ್ಸ್. ಸೊ ಹಾಗಾದರೆ ಫಸ್ಟು ನಾವು ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೋಡ್ಕೊಳ್ಳೋಣ. ಆ ನಂತರ ಇಲ್ಲಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ಇರೋದ್ರಿಂದ ನಾವು ಡೆಸಿಮಲ್ ಪ್ಲೇಸಸ್ನ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ಹೌ ಮೆನಿ ಡೆಸಿಮಲ್ ಪ್ಲೇಸಸ್ ಆರ್ ದೇರ್ ಇನ್ ದ ಗಿವನ್ ವ್ಯಾಲ್ಯೂಸ್. ಸೊ ಹಾಗಾದರೆ ಕೊಟ್ಟಂಥ ವ್ಯಾಲ್ಯೂಸ್ದಲ್ಲಿ ಈ ಡೆಸಿಮಲ್ ಪಾಯಿಂಟ್ ಆದ ನಂತರ ಎಷ್ಟು ಪ್ಲೇಸ್ ಇದಾವೆ ಅನ್ನೋದನ್ನು ನಾವೇನು ಮಾಡ್ಕೋಬೇಕು, ಕೌಂಟ್ ಮಾಡ್ಕೋಬೇಕು. ಯಾವಾಗ ಅಡಿಷನ್ ಮತ್ತು ಸಬ್ಟ್ರಾಕ್ಷನನ್ನು ಮಾಡಬೇಕಾದಾಗ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಸೊ ಹಾಗಾದರೆ ಈಗ ಮೊದಲನೇ ನಾನು ಎಕ್ಸಾಂಪಲ್ಸನ್ನ ಇಲ್ಲಿ ತಗೋತೀನಿ. ಮೊದಲನೇ ಎಕ್ಸಾಂಪಲ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ, ಇಲ್ಲಿ 876 ಪ್ಲಸ್ 0.4382 ಈ ನಂಬರನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾದರೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಹೇಳೋದಾದರೆ, ರೈಟ್, ಸೊ ಇಲ್ಲಿ ಫಸ್ಟ್ ರೂಲನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ದು ಮೊದಲನೇ ರೂಲನ್ನು ಅಪ್ಲೈ ಮಾಡಿದರೆ ಇಟ್ ಈಸ್ ಅ ನಾನ್ ಝೀರೋ ನಂಬರ್ ಅಂತ ಹೇಳ್ತೀವಿ. ಹಾಗಾಗಿ ಆಲ್ ಆರ್ ಸಿಗ್ನಿಫಿಕೆಂಟ್. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬರ್ತೈತಿ ಇಲ್ಲಿ? ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3. ನೆಕ್ಸ್ಟು
ಇಲ್ಲಿ ಈ ನಂಬರಿಗೆ ಬಂದಿವಪ್ಪ ಅಂದರೆ ಇಟ್ ಈಸ್ ಅ ಡೆಸಿಮಲ್ ನಂಬರ್ ಆ್ಯಂಡ್ ಝೀರೋಸ್ ಟು ದಿ ಲೆಫ್ಟ್ ವೆದರ್ ದ ನಂಬರ್ ಇಸ್ ಡೆಸಿಮಲ್ ಆರ್ ನಾನ್ ಡೆಸಿಮಲ್ ನಂಬರ್ ಝೀರೋಸ್ ಟು ಲೆಫ್ಟ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ನಾವು ಕರಿತೀವಿ. ಹಾಗಾಗಿ ಈ ಕೊಟ್ಟಂಥ ಒಂದು ಡೆಸಿಮಲ್ ನಂಬರ್ಸ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಎಷ್ಟು ಬರಿಬೋದು, ದಟ್ ಈಸ್ 1 2 3 4 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಾದರೆ ಇಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು, ನಾವು 3 ಅಂತ ನಾವು ಕರಿತೀವಿ. ಓಕೆ ಫೈನ್. ಹಾಗಾದರೆ ನೆಕ್ಸ್ಟ್ ಡೆಸಿಮಲ್ ಪ್ಲೇಸಸ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಅಬ್ಸರ್ವ್ ಮಾಡೋದಾದರೆ, ಹಿಯರ್ ಇನ್ ದಿಸ್ ಕೇಸ್ ನೋ ಡೆಸಿಮಲ್ ಪ್ಲೇಸಸ್ ಇಲ್ಲ. ಇಲ್ಲಿ ಎಷ್ಟಿದಾವೆ, ಇಲ್ಲಿ 4 ಡೆಸಿಮಲ್ 1 2 3 ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸಸ್ ಇದಾವೆ ಇಲ್ಲಿ, 1 2 3 4 4 ಡೆಸಿಮಲ್ ಪ್ಲೇಸಸ್. ಹಾಗಾದರೆ ಇನ್ ದಿಸ್ ಕೇಸ್ ದ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿದರೆ ನೋ ಡೆಸಿಮಲ್ ಪ್ಲೇಸಸ್ ಅಂತ ನಾವು ಕರಿಬೋದು. ಹಾಗಾದರೆ ಇವೆರಡೂ ನಂಬರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಆ್ಯಡ್ ಮಾಡಿದರೆ ನಮಗೆ ಏನು ರಿಸಲ್ಟ್ ಬರ್ತಿತ್ತು. ಸೊ ಹಾಗಾದರೆ ಇವೆರಡು 876 ಪ್ಲಸ್ 0.4382 ಇವೆರಡು ಆ್ಯಡ್ ಮಾಡಿದೀವಪ್ಪ ಅಂತ ಹೇಳಿದರೆ ನಮಗೆ ಎಷ್ಟು ಬಂತು ಇಲ್ಲಿ ವ್ಯಾಲ್ಯೂ, 876.4382 ವ್ಯಾಲ್ಯೂ ಬಂತು. ಹಾಗಾದರೆ ನಾವು ರಿಸಲ್ಟ್ಸನ್ನು ನಾವು ಇಷ್ಟಕ್ಕೆ ಬಿಡೋ ಹಾಗಿಲ್ಲ. ಎದಕ್ಕಪ್ಪ ಅಂತ ಹೇಳಿದರೆ ನಾವು ಅಡಿಷನ್ ಮಾಡಬೇಕಾದ್ರೆ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ಸು ಮತ್ತು ಡೆಸಿಮಲ್ ಅಡಿಷನ್ ಸಬ್ಟ್ರಾಕ್ಷನ್ಸ್ ಮಾಡಬೇಕಾದ್ರೆ ನಾವು ಯಾವ ಥರ ನಾವು ಏನಪ್ಪ ಅಂತ ಹೇಳಿದರೆ ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ಸನ್ನು ಮಾಡ್ಕೊಂಡಿದ್ದೀವಿ ನಾವು. ಹಾಗಾಗಿ ದ ಫೈನಲ್ ರಿಸಲ್ಟ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ನಾವು ಈ ಕೊಟ್ಟಂಥ ನಂಬರ್ಸ್ದಲ್ಲಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಎಷ್ಟಿದೆಯಪ್ಪ ಅಂದರೆ 0 ಡೆಸಿಮಲ್ ಪ್ಲೇಸಸ್. ಸೊ ಹಾಗಾಗಿ ಈ ನಂಬರನ್ನು ನಾವು ಎಷ್ಟಕ್ಕೆ ಡ್ರಾಪ್ ಮಾಡಬೇಕು, ದಟ್ ಈಸ್ 876 ಡೆಸಿಮಲ್ ಪಾಯಿಂಟ್ಸ್ ಬರೋದಿಲ್ಲ ಇಲ್ಲಿ. ಫೈನಲ್ ರಿಸಲ್ಟ್ ಈಸ್ 876 ಅಂತ ಹೇಳ್ತೀವಿ. ಸೊ ಹಾಗಾದರೆ ದಿಸ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ 5, ದೇರ್ ಫೋರ್ ದ ಪ್ರಿಸೈಡಿಂಗ್ ವ್ಯಾಲ್ಯೂ ಈಸ್ ಅನ್ಚೇಂಜ್ಡ್ ಅಂತ ನಾವು ಕರಿತೀವಿ, ಅನ್ಚೇಂಜ್ಡ್. ಸೊ ಇದು ರಿಸಲ್ಟ್ಸ್ ಏನಂತ ಬರಿಬೋದು, 876. ಇದು ಯಾವುದು, ಅಡಿಷನ್ ಕೇಸ್ದಲ್ಲಿ ಆಯಿತು. ಸೊ ಅದೇ ರೀತಿ ನಾವೀಗ ಈ ಸಬ್ಟ್ರಾಕ್ಷನ್ ಕೇಸಿಗೆ ಬಂದಿವಪ್ಪ ಅಂತ ಹೇಳಿದರೆ, ರೈಟ್. ಸೊ ಎರಡನೇದು ಸಬ್ಟ್ರಾಕ್ಷನ್ ಕೇಸಿಗೆ ಬಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, 8.0 ಮೈನಸ್ 0.42. ಸೊ ಹಾಗಾದರೆ ಇಲ್ಲಿ ನಾವು ಅಡಿಷನ್ ಸಬ್ಟ್ರಾಕ್ಷನ್ಸಿಗೆ ಬಂದಿವಪ್ಪ ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸ್ನ ನೋಡೋದ್ರ ಬದಲಿ ನಾವೇನಪ್ಪ ಅಂತ ಹೇಳಿದರೆ ಡೆಸಿಮಲ್ ಪ್ಲೇಸಸನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅಂದರೆ ನಮಗೆ ಬಹಳ ಈಸಿ ಆಗಿಬಿಡ್ತೈತಿ. ಸೊ ಹಾಗಾದರೆ ಈಗ ಕೊಟ್ಟಂಥ ಮೊದಲನೇ ನಂಬರ್ದಲ್ಲಿ ಡೆಸಿಮಲ್ ಪ್ಲೇಸಸ್ ಎಷ್ಟಿದೆ ಅಂತ ಹೇಳಿದರೆ 1 ಡೆಸಿಮಲ್ ಪ್ಲೇಸ್ ಇದೆ, 1 ಡೆಸಿಮಲ್ ಪ್ಲೇಸ್. ಸೊ ಈ ನಂಬರ್ದಲ್ಲಿ 2 ಡೆಸಿಮಲ್ ಪ್ಲೇಸಸ್ ಆರ್ದೆ. ಸೊ ಹಾಗಾಗಿ ನಮ್ಮ ಫೈನಲ್ ರಿಸಲ್ಟ್ಸ್ದಲ್ಲಿ ಕೂಡ ನಮಗೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಇರಬೇಕಾಗ್ತೈತಿ, 1 ಡೆಸಿಮಲ್ ಪ್ಲೇಸಸ್ನ ನಾವು ಇಡಬೇಕಾಗ್ತೈತಿ. ಸೊ ಹಾಗಾದರೆ ಇವೆರಡನ್ನೂ ನಾವೇನಪ್ಪ ಅಂತ ಹೇಳಿದರೆ ಸಬ್ಟ್ರಾಕ್ಟ್ ಮಾಡಿದ್ವು ಅಂತ ಹೇಳಿದರೆ ನಮ್ಗೆ ವ್ಯಾಲ್ಯೂ ಏನು ಬರ್ತೈತಿ ಇಲ್ಲಿ, ದಟ್ ಈಸ್ 7.58 ಬರ್ತೈತಿ. ದಿಸ್ ಇಸ್ 8.0 ಮೈನಸ್ 0.42 ಮಾಡಿದರೆ ಇಲ್ಲಿ ನಮಗೆ 7.58 ಬರ್ತೈತಿ. ಸೊ ಹಾಗಾದರೆ 7.58 ಅಂತ ನಾವು ರಿಸಲ್ಟ್ಸ್ನ ಇಡೋಕ್ಕಾಗೋದಿಲ್ಲ. ಇದಕ್ಕಪ್ಪ ಅಂತ ಹೇಳಿದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ ಇಲ್ಲಿ, ಲೀಸ್ಟು 1 ಪ್ಲೇಸ್ ಇದೆ. ಹಾಗಾಗಿ ಇಲ್ಲಿಯೂ ಕೂಡ ಏನಪ್ಪ ಅಂತ ಹೇಳಿದರೆ 1 ಪ್ಲೇಸಿಗೆ ಅಷ್ಟೇ ನಾವು ಇಡಬೇಕಾಗ್ತೈತಿ. ಅಂದರೆ 7 ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇಡಬೇಕು, ನಾವು 1 ಪ್ಲೇಸನ್ನು ಇಡಬೇಕು. ಸೊ ಹಾಗಾದರೆ ಜಸ್ಟ್ ಅಬ್ಸರ್ವ್ ದ್ಯಾಟ್ ನಂಬರ್ ಅಬ್ಸರ್ವ್ ಮಾಡಿರಿ. ಇಟ್ ಈಸ್ 8 ಈಸ್ ಗ್ರೇಟರ್ ದೆನ್ 5 ಅಂತ ನಾವು ಕರಿತೀವಿ. ಓಕೆ. ಸೊ ಹಾಗಾದರೆ ಗ್ರೇಟರ್ ದೆನ್ 5 ಇತ್ತಪ್ಪ ಅಂತ ಹೇಳಿದರೆ ರೂಲ್ ಏನು ಹೇಳ್ತೈತಿ ಅದನ್ನು ಒಂದು ಸಾರಿ ನೆನಪು ಮಾಡ್ಕೊರಿ. ಏನಪ್ಪ ಅಂತ ಹೇಳಿದರೆ, ಇಫ್ ದ ನಂಬರ್ ಈಸ್ ಡ್ರಾಪ್ಡ್ ಬೈ ಆರ್ ಗ್ರೇಟರ್ ದೆನ್ 5 ದೆನ್ ದ ಪ್ರಿಸೈಡಿಂಗ್ ವ್ಯಾಲ್ಯೂ ಈಸ್ ರೈಸ್ಡ್ ಬೈ 1 ಅಂತ ಇದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ಕೊರಿ. ಹಾಗಾಗಿ ಇದು ಏನಂತ ಬರಿಬೋದು, ನಾವು 6 ಅಂತ ನಾವು ಬರ್ಕೋಬಹುದು, ರೈಟ್, 6. ಓಕೆ. ಸೊ ಹಾಗಾಗಿ ಏನಪ್ಪ ಅಂತ ಹೇಳಿದರೆ ನಾವು ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ಸ್ ಇರ್ಬೋದು, ಡೆಸಿಮಲ್ ಪ್ಲೇಸಸ್ಸನ್ನು ನಾವಿಲ್ಲಿ ಏನು ಮಾಡಬೇಕಾಗ್ತೈತಿ, ಅಬ್ಸರ್ವ್ನ ಮಾಡಬೇಕಾಗ್ತೈತಿ. ಎಷ್ಟು ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಇರ್ತಾವಲ್ಲ ಫೈನಲ್ ರಿಸಲ್ಟ್ಸ್ದಲ್ಲೂ ಕೂಡ ಏನಪ್ಪ ಅಂತ ಹೇಳಿದರೆ ಅಷ್ಟೇ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ಸು ಬರೋ ಥರ ನಾವೇನು ಬರ್ಕೋಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಕಂಪ್ಯೂಟ್ ದಿ ಫಾಲೋವಿಂಗ್ ವಿತ್ ರಿಗಾರ್ಡ್ ಟು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಹಾಗಾದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸ್ ಅಲಾಂಗ್ ವಿತ್ ಮಲ್ಟಿಪ್ಲಿಕೇಶನ್ಸ್ ಇದೆ. ಸೊ ಹಾಗಾದರೆ ಇಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ಸನ್ನು ನೋಡಿದ್ವಿ. ಇಲ್ಲಿಗ ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ಸನ್ನು ನೋಡೋಣ.
ಸೊ ಹಾಗಾದರೆ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್ ಬಂತಪ್ಪ ಅಂತ ಹೇಳಿದರೆ, ನಾವು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಂತಂತ ಹೇಳಿದರೆ ನಾವು ಏನನ್ನು ಅಬ್ಸರ್ವ್ ಮಾಡಬೇಕಲ್ಲಿ ಡೆಸಿಮಲ್ ಪ್ಲೇಸಸ್ಸನ್ನು ಅಬ್ಸರ್ವ್ ಮಾಡಬೇಕಾಗ್ತೈತಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಬಂತಪ್ಪ ಅಂತ ಹೇಳಿದರೆ ನಾವು ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರನ್ನು ಅಬ್ಸರ್ವ್ ಮಾಡಬೇಕಾಗ್ತೈತಿ. ನೆನಪಲ್ಲಿ ಇಟ್ಕೋರಿ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಂತಪ್ಪ ಅಂತ ಹೇಳಿದರೆ ಡೆಸಿಮಲ್ ಪ್ಲೇಸಸ್ ಬಗ್ಗೆ ನಾವು ಗಮನ ಕೊಡಬೇಕಾಗ್ತೈತಿ. ಅದೇ ರೀತಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಬಂತಪ್ಪ ಅಂತ ಹೇಳಿದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಬಗ್ಗೆ ನಾವು ಗಮನ ಕೊಡಬೇಕಾಗ್ತೈತಿ. ಸೊ ಹಾಗಾದರೆ ಮೊದಲನೇ ಆಪ್ರೇಷನ್ಸನ್ನು ನೋಡೋಣ. ಸೊ ಫಸ್ಟ್ ಕ್ವಶನ್ಸ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ 4.6 into 0.128. First we have to write the significant figure of the given value. ಸೊ ಹಾಗಾದರೆ ಈ ಕೊಟ್ಟಂಥ ವ್ಯಾಲ್ಯೂದು ಮೊದಲು ನಾವೇನು ಮಾಡಬೇಕು, ಸಿಗ್ನಿಫಿಕೆಂಟ್ ಫಿಗರನ್ನು ಬರ್ಕೋಬೇಕು. ಸೊ ಹಾಗಾದರೆ ಮೊದಲನೇ ವ್ಯಾಲ್ಯೂ 4.6 ಅಂತ ಹೇಳಿದರೆ ಇಟ್ ಈಸ್ ಅ ಡೆಸಿಮಲ್ ನಂಬರ್ ಆ್ಯಂಡ್ ನಾನ್ ಝೀರೋ ನಂಬರ್ ಅಂತ ನಾವು ಹೇಳ್ಬೋದು. ದೇರ್ಫೋರ್ ಮೊದಲನೇ ರೂಲನ್ನು ಅಪ್ಲೈ ಮಾಡಿದರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ, ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. ಹಿಯರ್ ಈಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 2. ನೆಕ್ಸ್ಟು ಇದು ಡೆಸಿಮಲ್ ನಂಬರ್, ರೈಟ್. 0 to left ಅಂತ ಹೇಳಿದರೆ ನಾವು ಎರಡನೇ ರೂಲನ್ನು ನಾವು ಅಪ್ಲೈ ಮಾಡ್ಕೋತೀವಿ, ರೈಟ್. ಹಾಗಾದರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗ್ತೈತಿ, 1 2 3 3 ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಾದರೆ ಇನ್ ದ ಗಿವನ್ ನಂಬರ್ಸ್, ರೈಟ್, ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 2. ಹಾಗಾದರೆ ಕೊಟ್ಟಂತಹ ನಂಬರ್ಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಪ್ಪ ಅಂತ ಹೇಳಿದರೆ 2 ಅಂತ ನಾವು ಹೇಳ್ತೀವಿ. ಹಾಗಾದರೆ ಇವೆರಡು ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟ್ದಲ್ಲಿ ಕೂಡ ನಮಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಬರೋ ಥರ ನಾವು ನೋಡ್ಕೋಬೇಕು, 2 ಸಿಗ್ನಿಫಿಕೆಂಟ್ ಫಿಗರ್ ಬರೋ ಥರ ನೋಡ್ಕೋಬೇಕು. ಹಾಗಾದರೆ ಇವೆರಡೂ ನಾವೇನಪ್ಪ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡಿದರೆ, ಸೊ ಹಾಗಾದರೆ ಇವೆರಡೂ ಅಂದರೆ 4.6 into 0.128 ಎರಡನ್ನೂ ನಾವು ಮಲ್ಟಿಪ್ಲೈ ಮಾಡಿದಪ್ಪ ಅಂತ ಹೇಳಿದರೆ ನಮಗೆ ಆನ್ಸರ್ ಏನು ಬರ್ತೈತೆ ಅಂದರೆ 0.5888. ಹಾಗಾದರೆ ಈ ರಿಸಲ್ಟನ್ನು ನಾವು ಲಾಸ್ಟ್ ಫೈನಲ್ ಆನ್ಸರ್ನ ಇಷ್ಟಕ್ಕೆ ಬಿಡೋಕ್ಕಾಗೋದಿಲ್ಲ. ಎದಕ್ಕಪ್ಪ ಅಂತ ಹೇಳಿದರೆ, ಸೊ ವಿ ಹ್ಯಾವ್ ಟು ರೈಟ್ ಕೀಪ್ ದ್ಯಾಟ್ ಆನ್ಸರ್ ವಿತ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಕೊಟ್ಟಂಥ ಏನೋ ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆ, 2 ಇದೆ. ಹಾಗಾಗಿ ರಿಸಲ್ಟ್ಸಲ್ಲಿ ಕೂಡ ನಮಗೆ ಏನಪ್ಪ ಅಂತ ಹೇಳಿದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಬರಬೇಕು 0.5, ರೈಟ್. ಸೊ ಹಾಗಾದರೆ ಲೀಸ್ಟ್ 2 ಡಿಜಿಟ್ ಸಿಗ್ನಿಫಿಕೆಂಟ್ ಬರಬೇಕಂದ್ರೆ 5 8 ಬೇಕು ನಮಗೆ. ಸೊ 5 8 ಆದ ನಂತರ ನೆಕ್ಸ್ಟ್ ನಂಬರ್ಸ್ನ ಅಬ್ಸರ್ವ್ ಮಾಡಿರಿ. ದಿಸ್ ಈಸ್ 8, ಇಟ್ ಇಸ್ ದ ಗ್ರೇಟರ್ ದೆನ್ 5 ಅಂದರೆ ಸೆಕೆಂಡ್ ರೂಲನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇಲ್ಲಿ ರೌಂಡಿಂಗ್ ಆಫ್ ದಲ್ಲಿ ಸೆಕೆಂಡ್ ರೂಲ್ ಅಂದರೆ ಇಫ್ ದ ನಂಬರ್ ಈಸ್ ರೈಟ್ ಡ್ರಾಪ್ಡ್ ಗ್ರೇಟರ್ ದೆನ್ 5 ದೆನ್ ದ ಪ್ರಿಸೈಡಿಂಗ್ ಡಿಜಿಟ್ ಈಸ್ ರೈಸ್ಡ್ ಬೈ 1. ಹಾಗಾಗಿ ಇದನ್ನು ನಾವೇನಂತ ಬರೀಬೋದು 0.59. ಸೊ ಹಾಗಾದರೆ 0.59ದಲ್ಲಿ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬರ್ತಿತ್ತಪ್ಪ ಅಂತ ಹೇಳಿದರೆ, ಸಿಗ್ನಿಫಿಕೆಂಟ್ ಫಿಗರ್ದಲ್ಲಿ ಝೀರೋಸ್ ಟು ಲೆಫ್ಟ್ ಅಂತ ನಾವು ಹೇಳ್ತೀವಿ. ಡೆಸಿಮಲ್ ಆರ್ ನಾನ್ ಡೆಸಿಮಲ್ ನಂಬರ್ ಇರ್ಬೋದು. 0 to left ಆರ್ ನಾನ್ ಸಿಗ್ನಿಫಿಕೆಂಟ್. ದೇರ್ಫೋರ್ ಇನ್ ದಿಸ್ ಕೇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 5. 9 ಅಂದರೆ 1 2 ಸಿಗ್ನಿಫಿಕೆಂಟ್ ಫಿಗರ್ ಈಸ್ 2. ಸೊ ಹಾಗಾದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿತ್ತು ನಮಗೆ ಕೊಟ್ಟಿದ್ದು ವ್ಯಾಲ್ಯೂಸ್ದಲ್ಲಿ 2 ಇತ್ತು. ಫೈನಲ್ ಆನ್ಸರ್ದಲ್ಲಿ ಕೂಡ ಏನಪ್ಪ ಅಂತ ಹೇಳಿದರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬರಬೇಕು, 2 ಬರಬೇಕು. ಇದು ಮೊದಲನೇ ಎಕ್ಸಾಂಪಲ್ಸ್ದಲ್ಲಿ. ನೆಕ್ಸ್ಟು ಈ ಎರಡನೇ ಎಕ್ಸಾಂಪಲ್ಸ್ದಲ್ಲಿ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಇದೆ ಮತ್ತು ಡಿವಿಷನ್ಸ್ ಕೂಡ ಇದೆ. ಸೊ ಹಾಗಾದರೆ ಈ ಎಕ್ಸಾಂಪಲ್ಸ್ದಲ್ಲಿ ಇಲ್ಲಿ ಈ ನಂಬರ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಎಷ್ಟಂತ ಹೇಳ್ಬೋದು, 0 to left ಅಂದರೆ ಸೆಕೆಂಡ್ ರೂಲ್, 1 2 3 4 4 ಇಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಇನ್ ದಿಸ್ ನಂಬರ್. ನೆಕ್ಸ್ಟು ಇಲ್ಲಿಗೆ ಬಂದರೆ ಮೊದಲನೇ ರೂಲನ್ನು ನಾವು ಅಪ್ಲೈ ಮಾಡ್ತೀವಿ. ಸಿಗ್ನಿಫಿಕೆಂಟ್ ಫಿಗರ್ದಲ್ಲಿ 1 2 3 3 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್. ನೆಕ್ಸ್ಟ್ ಈ ನಂಬರಿಗೆ ಬಂದರೆ 1 2 3 4 4 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಕರಿತೀವಿ. ಎಲ್ಲ ಇವು ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಹಾಗಾದರೆ ಇದನ್ನು ನಾವು ಆಪ್ರೇಷನ್ಸನ್ನು ಮಾಡಿದಪ್ಪ ಅಂತ ಹೇಳಿದರೆ ದಟ್ ಈಸ್ 0.9995 into 1.53 divided by 1.592. ಓಕೆ. ಸೊ ಹಾಗಾದರೆ ಇವನ್ನ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸನ್ನು ಮಾಡಿದರೆ, ಓಕೆ, ನಾವು ಮಲ್ಟಿಪ್ಲಿಕೇಶನ್ಸನ್ನು ಮಾಡಿದಾಗ ನಮಗೆ ರಿಸಲ್ಟ್ ಏನು ಬಂತಪ್ಪ ಅಂತ ಹೇಳಿದರೆ 0.960574 ಅನ್ನೋದು ಬಂತು ನಮಗೆ. ಹಾಗಾದರೆ ಕೊಟ್ಟಂತಹ ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆಯಪ್ಪ ಅಂತ ಹೇಳಿದರೆ 3 ಇದೆ. 3 ಇಸ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್.
ಹಾಗಾಗಿ ನಾವು ರಿಸಲ್ಟ್ಸಲ್ಲಿ ಕೂಡ ಏನಪ್ಪ ಅಂತ ಹೇಳಿದರೆ 3 ಸಿಗ್ನಿಫಿಕೆಂಟ್ ಫಿಗರಿಗೆ ನಾವು ಅದನ್ನು ಬರೀಬೇಕು. ಹಾಗಾದರೆ ಆಫ್ಟರ್ ದಿಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ಬೋದು ಇಲ್ಲಿ 5 ಇದೆ. ಹಾಗಾದರೆ ದಿಸ್ 5 ಈಸ್ ಫಾಲೋಡ್ ಬೈ ಎ ನಾನ್ ಝೀರೋ ನಂಬರ್. 5, the number is dropped by 5 and 5 is followed by a non-zero number or non-zero digits. Therefore, the preceding value is raised by 1. ಮೂರನೇ ರೂಲು ರೌಂಡಿಂಗ್ ಆಫ್ದಲ್ಲಿ ನಾವು ಮೂರನೇ ರೂಲನ್ನು ಇಲ್ಲಿ ಅಪ್ಲೈ ಮಾಡಿದಪ್ಪ ಅಂತ ಹೇಳಿದರೆ ಇದನ್ನು ಹೆಂಗೆ ಬರಿಬೋದು 0.961 ಅಂತ ನಾವು ಬರ್ಕೋತೀವಿ. ಹಾಗಾದರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಬರ್ತೈತಿ? ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3. ಹಾಗಾದರೆ ನಮಗೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿತ್ತು? 3 ಇತ್ತು ಕೊಟ್ಟಂಥ ವ್ಯಾಲ್ಯೂದಲ್ಲಿ. ಫೈನಲ್ ರಿಸಲ್ಟ್ಸ್ದಲ್ಲಿ ಕೂಡ ಎಷ್ಟು ಸಿಗ್ನಿಫಿಕೆಂಟ್ ಬರೋ ಥರ ನಾವು ನೋಡ್ಕೋಬೇಕು? 3 ಸಿಗ್ನಿಫಿಕೆಂಟ್ ಫಿಗರ್ ಬರೋ ಥರ ನಾವು ಅದನ್ನು ನೋಡ್ಕೋಬೇಕು. ಸೊ ಹಾಗಾಗಿ ಈ 4 ಏನಪ್ಪ ಅಂತ ಹೇಳಿದರೆ ಈ 2 ಎಕ್ಸಾಂಪಲ್ಸ್ದಲ್ಲಿ ನಾವು ಅಡಿಷನ್ಸನ್ನು ನೋಡಿದ್ವಿ, ಸಬ್ಟ್ರಾಕ್ಷನನ್ನು ನೋಡಿದ್ವಿ, ಮಲ್ಟಿಪ್ಲಿಕೇಶನ್ಸನ್ನು ನೋಡಿದ್ವಿ, ಮತ್ತು ಡಿವಿಷನ್ ಅಲಾಂಗ್ ವಿತ್ ಮಲ್ಟಿಪ್ಲಿಕೇಶನ್ಸನ್ನು ಕೂಡ ಏನಪ್ಪ ಅಂತ ಹೇಳಿದರೆ ಸ್ಟಡಿ ಮಾಡಿದ್ವಿ. ಸೊ ಅಂದರೆ ಇಲ್ಲಿ ನಾವು ಏನಪ್ಪ ಅಂತ ಹೇಳಿದರೆ ಸಿಗ್ನಿಫಿಕೆಂಟ್ ಫಿಗರ್ ಬರೆಯೋದು ಗೊತ್ತಾಯಿತು ನಮಗೆ, ಮತ್ತು ಆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅರ್ಥಮೆಟಿಕ್ ಆಪ್ರೇಷನ್ಸನ್ನು ಮಾಡೋದು ಗೊತ್ತಾಯಿತು, ಮತ್ತು ರೌಂಡಿಂಗ್ ಆಫ್ನ ನಾವು ಅನ್ಸರ್ಟೈನ್ ಡಿಜಿಟನ್ನು ಏನು ಮಾಡ್ಕೊತೀವಿ? ರೌಂಡಿಂಗ್ ಆಫ್ನ ಮಾಡ್ಕೋತೀವಿ. ಹಾಗಾದರೆ ಆ ರೌಂಡಿಂಗ್ ಆಫ್ ಮಾಡ್ಕೋಬೇಕಾದ್ರೆ ಯಾವ್ಯಾವ ರೂಲ್ಸನ್ನ ನಾವು ಫಾಲೋ ಮಾಡಬೇಕಾಗ್ತಿತ್ತು ಅನ್ನೋದು ಕೂಡ ಏನಪ್ಪ ಅಂತ ಹೇಳಿದರೆ ಈ ಸೆಷನ್ಸ್ದಲ್ಲಿ ನಾವು ತಿಳ್ಕೊಂಡ್ವಿ. ಓಕೆ.